ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದಾವಣಗೆರೆ ಮತ್ತು ಬಾಗಲಕೋಟೆ ಅಖಾಡದಲ್ಲಿ ನಡೀತಾ ಇರೋದು ಬರೀ ಕಾಂಗ್ರೆಸ್ ಬಿಜೆಪಿಯ ಫೈಟ್ ಮಾತ್ರ ಅಲ್ಲ. ಇದರ ಹಿಂದೆ ಇರೋದು BS ಯಡಿಯೂರಪ್ಪ ಅವರ ನಿಗೂಢ ತಂತ್ರಗಾರಿಕೆ. ದಾವಣಗೆರೆಯಲ್ಲಿ ಸ್ವಪಕ್ಷದ ಅಭ್ಯರ್ಥಿಯನ್ನೇ ಕೈ ಬಿಡ್ತಾರಾ BSY? ಬಾಗಲಕೋಟೆಯಲ್ಲಿ ಲಿಂಗಾಯತ ಅಸ್ತ್ರ ಕೆಲಸ ಮಾಡುತ್ತಾ? ಏನಿದು BSY ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ನಡುವಿನ ಅವಿನಾಭಾವ ಸಂಬಂಧ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಚರ್ಚೆ ಆಗ್ತಾ ಇರೋದು ಅಭ್ಯರ್ಥಿಗಳ ಬಗ್ಗೆ ಅಲ್ಲ, ಬದಲಾಗಿ BSY ನಡೆಯ ಬಗ್ಗೆ. ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ತನ್ನದೇ ಪಕ್ಷದ GM ಸಿದ್ದೇಶ್ವರ್ ವಿರುದ್ಧ BSY ಮತ್ತು ರೇಣುಕಾಚಾರ್ಯ ಒಳಗೊಳಗೆ ಮುನಿಸ್ಕೊಂಡಿದ್ದು ಗುಟ್ಟಾಗಿ ಉಳಿದುಕೊಂಡಿಲ್ಲ. ಅದರ ಫಲವಾಗಿಯೇ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವು ಸುಲಭ ಆಯಿತು ಅನ್ನುವಂತಹ ಮಾತೂ ಇದೆ. ಈಗ ಅದೇ ಶಾಮನೂರು ಕುಟುಂಬದ ಕುಡಿ ಸಮರ್ಥ ಮಲ್ಲಿಕಾರ್ಜುನ್ ಪರವಾಗಿ ಯಡಿಯೂರಪ್ಪ ಸಾಫ್ಟ್ ಕಾರ್ನರ್ ಹೊಂದಿದಾರಾ? ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ BSY ಬಲಿ ಕೊಡ್ತಾ ಇದ್ದಾರಾ ಅನ್ನೋದು ಈಗಿರುವ ದೊಡ್ಡ ಪ್ರಶ್ನೆ. ಇನ್ನೊಂದೆಡೆ ಬಾಗಲಕೋಟೆಯ ಚಿತ್ರಣವೇ ಬೇರೆ ಇದೆ. ಅಲ್ಲಿ ಕಾಂಗ್ರೆಸ್ನಿಂದ ಕುರುಬ ಸಮುದಾಯದ ಉಮೇಶ್ ಮೇಟಿ ಸ್ಪರ್ಧೆ ಮಾಡಿದ್ರೆ, ಬಿಜೆಪಿಯಿಂದ ಲಿಂಗಾಯತ ಸಮುದಾಯದ ಪ್ರಬಲ ಮುಖಂಡ ವೀರಣ್ಣ ಚರಂತಿಮಠ ಕಣದಲ್ಲಿದ್ದಾರೆ. ಇಲ್ಲಿ ಯಡಿಯೂರಪ್ಪ ಅವರ ಲೆಕ್ಕಾಚಾರ ಸ್ಪಷ್ಟವಾಗಿದೆ. ಲಿಂಗಾಯತ ವೀರಶೈವ ಮತಗಳು ಒಡಿಬಾರದು ಅನ್ನುವಂತಹದ್ದು BSY ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಹಳೆಯ ಪಣ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಲಿಂಗಾಯತ ಅಭ್ಯರ್ಥಿ ಸಾಥ್ ನೀಡಿ, ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಮೂಲಕ ಲಿಂಗಾಯತ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋದು BSY ಮಾಸ್ಟರ್ ಪ್ಲಾನ್ ಇದ್ರೂ ಇರಬಹುದು. ರಾಜಕೀಯವಾಗಿ ಇಬ್ರು ಬೇರೆ ಬೇರೆ ಪಕ್ಷದಲ್ಲಿದ್ರು. ಲಿಂಗಾಯತ ಸಮುದಾಯದ ಹಿತಾಸಕ್ತಿ ಬಂದಾಗ ಶಾಮನೂರು ಮತ್ತು ಯಡಿಯೂರಪ್ಪ ಒಂದಾಗ್ತಾರೆ. ಲಿಂಗಾಯತ ನಾಯಕತ್ವವನ್ನ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಸೂಚನೆ ಮೀರಿ BSY ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಾ? ಇದೆಲ್ಲ ಈಗಿರುವ ಪ್ರಶ್ನೆ. ದಾವಣಗೆರೆಯಲ್ಲಿ ಗೆಲ್ಲೋದು ಶಾಮನೂರು ಕುಟುಂಬವ ಅಥವಾ ಬಿಜೆಪಿ ಅಭ್ಯರ್ಥಿನ? ಬಾಗಲಕೋಟೆಯಲ್ಲಿ ಚರಂತಿಮಠ ಅವರಿಗೆ BSY ಶಕ್ತಿ ತುಂಬುತ್ತಾರಾ? BSY ಅವರ ಈ ಲಿಂಗಾಯತ ಮರ್ಮ ರಾಜ್ಯ ರಾಜಕಾರಣದಲ್ಲಿ ಯಾವ ಬದಲಾವಣೆಯನ್ನ ತರುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.